ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನಿಮ್ಮೆಲ್ರಿಗೂ ನನ್ನ ಕಾಂಟೆಂಟ್ ಇಷ್ಟ ಆಗ್ತಿದೆ ಅಂತ. ಇನ್ನು ಯಾವ ತರ ಕಾಂಟೆಂಟ್ ಬೇಕು ಅಂತ ಹೇಳ್ತಾ ಇರಿ, ನಾನು ಮಾಡ್ತಾ ಇರ್ತೀನಿ, ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನ್ಯೂ ಸಬ್ಸ್ಕ್ರೈಬರ್ಸ್. ಅಂಡ್ ಯಾರ್ಯಾರು ನನ್ನ ವಿಡಿಯೋ ನೋಡಿ ಇಷ್ಟಪಡ್ತಿದ್ದೀರಾ, ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಐಕನ್ ಒತ್ತಿದ್ದೀರಾ, ಅವರೆಲ್ರಿಗೂ ತುಂಬಾ ಧನ್ಯವಾದಗಳು. ಹಾಗಂತ ಹೇಳ್ತಾ ಇವತ್ತು ಕಮಿಂಗ್ ಬ್ಯಾಕ್ ಟು ಯು ಗೈಸ್ ವಿತ್ ಅ ಸ್ಮಾಲ್ ಕುಕಿಂಗ್ ವಿಲಾಗ್ ಅಗೇನ್. ಅಂಡ್ ಇವತ್ತು ಏನ್ ಮಾಡ್ತಾ ಇದೀವಿ ನಾವು ಅಡುಗೆ ಅಂತಂದ್ರೆ, ವಿ ಆರ್ ಪ್ಲಾನಿಂಗ್ ಟು ಶೋ ಯು ಗೈಸ್ ಹೌ ಟು ಡೂ ಒದ್ದೆ ಕಡುಬು ಅಥವಾ ಏನೋ ಸಿಹಿ ಕಡುಬು ಅಂತಾನು ಹೇಳ್ತಾರೆ ಇದನ್ನ. ಸೊ ಇವತ್ತು ನನ್ನ ಜೊತೆಗೆ ನನ್ನ ಫ್ರೆಂಡ್ ಪವಿತ್ರ ಅವರಿದ್ದಾರೆ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಯು ಪವಿತ್ರ. ಸೊ ವೆಲ್ಕಮ್ ಬ್ಯಾಕ್ ಟು ಯು ಪವಿತ್ರ, ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಹೇಗ್ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸೊ ಇನ್ನೂ ಮತ್ತಷ್ಟು ಟ್ರೆಡಿಷನಲ್ ಗೆ ತೋರಿಸೋ ಅಂತ ಅವಕಾಶ ನಂಗೆ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ಆಸಮ್, ಪರ್ಫೆಕ್ಟ್. ಸೊ ಇವತ್ತು ನಾವು ಒದ್ದೆ ಕಡುಬು ಅಥವಾ ಸಿಹಿ ಕಡುಬು ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂಡ್ ಸ್ವಲ್ಪ ಇದ್ರ ಬಗ್ಗೆ ಏನಕ್ ಮಾಡ್ತಾರೆ, ಇದು ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಒದ್ದೆ ಕಡುಬು ಅಂದ್ರೆ ಸ್ಟೀಮ್ಡ್, ಇಟ್ಸ್ ನಥಿಂಗ್ ಬಟ್ ಮೋಮೋಸ್ ಮಾಡ್ತಾರಲ್ವಾ, ಅದೇ ತರನೇ ನಾವು ಕರ್ನಾಟಕದಲ್ಲಿ ಒದ್ದೆ ಕಡುಬು ಅಂತ ಮಾಡ್ತೀವಿ. ಸೊ ಇದನ್ ಮಾಡಕ್ಕೆ ಅಕ್ಕಿ ಹಿಟ್ಟು ಬೇಕು, ಸ್ವಲ್ಪ ಮೈದಾ ಹಿಟ್ಟು, ಒಂದ್ ಸ್ವಲ್ಪ ಅದು ಅಂಟು ಬರಕ್ಕೆ ಹಾಕ್ತಿವಿ. ಆಮೇಲೆ ತೆಂಗಿನಕಾಯಿ ಹೂರ್ಣ ಬೇಕು, ಬೆಲ್ಲದ ಹೂರ್ಣ, ಅಷ್ಟೇ, ಪ್ರಿಟಿ ಮಚ್ ಅಷ್ಟೇ. ಆಸಮ್. ಆಕ್ಚುಲಿ ನಾನ್ ಇದನ್ನ ಟೇಸ್ಟ್ ಮಾಡಿದೆ, ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ಇವತ್ತು ಪವಿತ್ರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಇದು ನನ್ ಗಂಡ ವಿಘ್ನೇಶ್ಗೆ ಫೇವ್ರೇಟ್. ನಮ್ಮಮ್ಮ ಎವ್ರಿ ಟೈಮ್ ನಮ್ಮನೆಗ್ ವಿಸಿಟ್ ಮಾಡಿದಾಗ ವಿಘ್ನೇಶ್ ಇದು ಏನೋ ವಿಘ್ನೇಶ್ ಕೇಳೋದಿಲ್ಲ ಏನ್ ಬೇಕು ಅಂತ, ಬಟ್ ನಮ್ಮಮ್ಮನೇ ಮಾಡ್ತಾರೆ, ಇದಿಷ್ಟ ಅವ್ರಿಗೆ ಅಂತ. ಸೊ ಐ ಆಮ್ ಎಕ್ಸೈಟೆಡ್. ನನಗೆ ಆಕ್ಚುಲಿ ಇದು ಏನೋ ಅಕ್ಕಿ ಉಕ್ಕರ್ಸಿ ಮಾಡೋವಂಥದ್ದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಿಕಾಸ್ ಅದು ಕಲ್ಸದೆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರ್ಬೇಕು. ಇಲ್ಲ ಅಂದ್ರೆ ಅದು ಅಳಕ ಆಗ್ಬಿಟ್ರೆ ನಿಮ್ಗೆ ಲಟ್ಸಕ್ಕೂ ಆಗಲ್ಲ, ಕಡುಬ್ ಶೇಪ್ ಮಾಡಕ್ಕೂ ಆಗೋದಿಲ್ಲ. ದಟ್ ಈಸ್ ಅ ಟ್ರಿಕಿ ಪಾರ್ಟ್. ಶೋರ್. ಸೊ ಲೆಟ್ಸ್ ಬಿಗಿನ್ ಅಂಡ್ ಲೆಟ್ಸ್ ಗೆಟ್ ಇನ್ ಟು ಕುಕಿಂಗ್. ಇಂಗ್ರೀಡಿಯೆಂಟ್ಸ್ ತುಂಬಾನೇ ಕಮ್ಮಿ ಸಾಕು. ಸೊ ಇದು ತೆಂಗಿನ ತುರಿ, ಒಂದು ಅರ್ಧ ಕಪ್ ಮೈದಾ ಹಿಟ್ಟು, 1.5 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಆಮೇಲೆ 1 ಕಪ್ ಆಲ್ಮೋಸ್ಟ್ ಬೆಲ್ಲ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್. ಟು ಬಿಗಿನ್ ವಿತ್ ದ ಪ್ರಾಸೆಸ್ ಏನ್ ಮಾಡ್ಬೇಕು? ಫಸ್ಟ್ ಹೂರ್ಣ ಮಾಡ್ಕೋಬೇಕು. ಸೊ ಅದಕ್ಕೆ ತೆಂಗಿನಕಾಯಿ, ಬೆಲ್ಲ, ಒಂಚೂರು ಏಲಕ್ಕಿ ಪುಡಿ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ. ಓಕೆ, ಸೊ ಜಸ್ಟ್ ಟು ಶೋ ಯು ಗೈಸ್, ತೆಂಗಿನಕಾಯಿ, ಬೆಲ್ಲ, ಈಗ ಇದೆರಡು ಹಾಕ್ಬಿಟ್ಟು ಒಲೆ ಹಚ್ಬೇಕು. ಒಟ್ಟಿಗೆ ಹಾಕ್ಬಿಡೋದ? ಫಸ್ಟ್ ತೆಂಗಿನಕಾಯಿ, ಫಸ್ಟ್ ಬೆಲ್ಲ ಹಾಕೋಣ. ಇವಾಗ ಕರಗಬೇಕು. ಬೆಲ್ಲ ಕರಗಕ್ಕೆ ಒಂದ್ ಚಿಟಿಕೆ ನೀರ್ ಹಾಕೋಬಹುದು. ತುಂಬಾ ನೀರ್ ಹಾಕ್ಬಾರ್ದು ಹೂರ್ಣ ಮಾಡೋವಾಗ, ತುಂಬಾ ಅಳಕ ಆಗ್ಬಿಟ್ರೆ ಕಡುಬಲ್ಲಿ ಅದನ್ನ ಸ್ಪಿಲ್ ಮಾಡಕ್ ಆಗಲ್ಲ, ಆಚೆ ಬಂದ್ಬಿಡತ್ತೆ. ಸೊ ಒಂದು ಅರ್ಧ ಚಮಚ ಅಷ್ಟೇ ನೀರ್ ಹಾಕ್ತಾ ಇದೀನಿ. ಸೊ ಅದು ಇವಾಗ ಕರಗ್ಬೇಕು, ಕೈ ಆಡಿಸ್ತಾ ಇರ್ಬೇಕು. ಓಕೆ. ಅಂಡ್ ಅಳಕ ಅಂತ ಹೇಳಿದ್ರಲ್ಲ ಪವಿತ್ರ, ಅಳಕ ಅಂದ್ರೆ ಅಳ್ಳಾಡ್ತಾ ಇದ್ದು ಅಂತಾನ? ಆ ತರಾನೇ. ಅಳಕ ಅಂದ್ರೆ ತೆಳ್ಳಗಾಗೋದು ಅಂತ, ಅಂದ್ರೆ ಒಂಥರ ನೀರ್ ಜಾಸ್ತಿ ಇರೋದು, ಅದಕ್ಕೆ ಅಳಕ ಅಂತ ಹೇಳ್ತಾರೆ. ಇದು ಮಲ್ನಾಡ್ ಭಾಷೆನಾ? ಮಲ್ನಾಡ್ ಭಾಷೆ ಅಂತಲ್ಲ, ಟ್ರೆಡಿಷನಲ್ ಹೇಳ್ಬೇಕಂದ್ರೆ ಬ್ರಾಹ್ಮಿನ್ಸ್ ಇದ್ರಲ್ಲಿ ಹೇಳ್ತಾರೆ. ಬಟ್ ಐ ಡೋಂಟ್ ನೋ, ಎಲ್ರು ಯೂಸ್ ಮಾಡ್ಬೋದು ಕರ್ನಾಟಕ ಟ್ರೆಡಿಷನಲ್. ಬಿಕಾಸ್ ನಮ್ಮ ಮನೆಯಲ್ಲಿ ಅಳಕ ಅಂತ ಯೂಸ್ ಮಾಡಲ್ವಾ? ಕೇಳಿದ್ದಿಲ್ಲ, ಮಾಡ್ಬೋದೇನೋ, ನಾನು ಕೇಳಿದ್ದಿಲ್ಲ ಪ್ರಾಬಬ್ಲಿ. ಮೋಸ್ಟ್ಲಿ ಮಲ್ನಾಡಲ್ಲೇ ಇರ್ಬೋದು. ನಮ್ಮಮ್ಮ ತುಂಬಾ ಯೂಸ್ ಮಾಡ್ತಾರೆ, ನಮ್ಮಮ್ಮ ಮ್ಯಾಂಗ್ಳೂರ್ ಸೈಡ್ ಅವರು. ಸೊ ಮೋಸ್ಟ್ಲಿ ಇರ್ಬೋದು. ಯಾ. ಸೊ ಇದು ಕರೆಕ್ಟಾ ಇದೆ, ಸ್ಲೋ ಆಗಿ ಪಾಕ ತರ ಆಗ್ತಾ ಇದೆ. ಸೊ ನಾವ್ ಈಗ್ಲೇ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೋಬಹುದು, ಚೆನ್ನಾಗಿ ಮಿಕ್ಸ್ ಆಗತ್ತ. ಅವಾಗ ಸ್ವಲ್ಪ ಒಲೆ ಕಮ್ಮಿ ಇಟ್ಕೊಂತೀನಿ. ಇದಕ್ಕೇನಾದ್ರೂ ಕಾರ್ಡಮಮ್, ಏಲಕ್ಕಿ ಪೌಡರ್ ಹಾಕೋ? ಹೌದು, ಏಲಕ್ಕಿ ಪೌಡರ್ ಹಾಕೊಂಡ್ರೆ ಗಮ್ ಅಂತ ವಾಸನೆ ಬರುತ್ತೆ. ನಾವು ಹಾಕೊಳ್ಳೋಣ. ಸಾರಿ, ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಳಲಿಲ್ಲ, ಮಿಸ್ ಆಯ್ತು. ಏಲಕ್ಕಿ ಕೂಡ ಹಾಕೋಬಹುದು, ಅದು ಒಳ್ಳೆ ಸ್ಮೆಲ್ ಕೊಡುತ್ತೆ. ತೆಂಗಿನಕಾಯಿ ಹಾಕಿದೀನಿ. ತೆಂಗಿನಕಾಯಿ ನಾನು ಆಲ್ಮೋಸ್ಟ್ 1 ಕಪ್ ತಗೊಂಡಿದ್ದೆ. ಸೊ ಇದು ಮಾಡುವಾಗ ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿದ್ಬಿಟ್ರೆ ಸೀದೋಗುತ್ತೆ, ಇಟ್ ವೋಂಟ್ ಸ್ಮೆಲ್ ಗುಡ್. ಸೊ ಹುಷಾರಾಗಿ ಅದು ಚೆನ್ನಾಗಿ ಕೈ ಆಡಿಸ್ತಾ ಇರ್ಬೇಕು. ನಾವ್ ಇದ್ರಲ್ಲಿ ಬೆಲ್ಲದ ಪೌಡರ್ ಹಾಕೊಂಡಿದೀವಿ, ಬಟ್ ನಿಮ್ಗೆ ಕಂಫರ್ಟ್ ಇದ್ರೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೊಡ್ಬೋದು. ಕರೆಕ್ಟ್. ನಾವು ಬೆಲ್ಲದ ಪುಡಿ ಈಸಿ ಆಗತ್ತೆ ಪ್ರಾಸೆಸ್ ಅಂತ ನಾವು ಬೆಲ್ಲದ ಪುಡಿ ಯೂಸ್ ಮಾಡಿ.
ನಾನು ಇದು ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಮತ್ತೆ ತೆಂಗಿನಕಾಯಿಯೂ ಅಷ್ಟೇ, ನಾವೀಗ ಹಸಿ ತೆಂಗಿನಕಾಯಿ ಹಾಕೊಂಡಿದೀವಿ, ಒಣ ಲೈಕ್ ಡ್ರೈ ಕೋಕೋನಟ್ ಕೂಡ ಹಾಕೋಬಹುದು. ಅದು ಇಂದು ಪ್ರಾಸೆಸ್ ಈಸಿ ಆಗತ್ತೆ ಡ್ರೈ ಕೋಕೋನಟ್ ಹಾಕೊಂಡು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸೊ ಇದು ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಸ್ವಲ್ಪ ಆರಕ್ ಬಿಡ್ಬೇಕು. ಆರಕ್ ಬಿಟ್ಟು ಮಿಕ್ಸಿನಲ್ಲಿ ಒಂದ್ ರೌಂಡ್ ತಿರುಗಿಸ್ಕೋಬೇಕು. ಸ್ವಲ್ಪ ಇನ್ನು ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಸೊ ಜಾಸ್ತಿ ತೆಳ್ಳಗ್ ಮಾಡ್ಕೋಬೇಡಿ, ಅದೇ ಟ್ರಿಕ್. ಇದ್ರಲ್ಲೂ ಅಷ್ಟೇ, ಮತ್ತೆ ಅಕ್ಕಿ ಹಿಟ್ಟದು ನಾವು ಹಿಟ್ಟು ಉಕ್ಕರ್ಸಿ ಮಾಡ್ತೀವಲ್ವಾ, ಅದು ಅಷ್ಟೇ. ತುಂಬಾ ತೆಳ್ಳಗಾಗ್ಬಾರ್ದು. ತೆಳ್ಳಗಾದ್ರೆ ಅದು ದೋಸೆ ತರ ಆಗ್ಬಿಡುತ್ತೆ, ಕಡುಬು ತರ ಆಗಲ್ಲ. ಕನ್ಸಿಸ್ಟೆನ್ಸಿ ಕರೆಕ್ಟ್ ಬಂದಿಲ್ಲ, ಒತ್ತಕ್ ಆಗಲ್ಲ. ಅವಾಗ ಹೌದು, ಏನೋ ಕಡುಬು ಕಟ್ಟಕ್ಕೂ ಆಗಲ್ಲ. ಕರೆಕ್ಟ್ ಹೌದು, ನಿಜ. ನಾವು ಒಂದ್ 10 ಕಡುಬು ಆಗೋಷ್ಟು ಮಾಡ್ತಿದೀವಿ, ತುಂಬಾ ಮಾಡ್ತಾ ಇಲ್ಲ. ಸೊ ನಾವು ಇಲ್ಲಿ ಹೌದಾ, ಅಷ್ಟೇನಾ? 10 ಕಡುಬು ಆಗತ್ತೆ, ಇಟ್ಕೊಂಡು ತಿನ್ಕೊಂಡು ಒಂದ್ 10 ಕಡುಬು ಆಗತ್ತೆ. ಇದಕ್ಕೆ ಸ್ವಲ್ಪ ಕಾರ್ಡಮಮ್ ಪೌಡರ್ ಹೇಳಿದ್ರು. ಸೊ ಇಲ್ಲಿದೆ ಕಾರ್ಡಮಮ್ ಪೌಡರ್, ಇವಾಗ ಹಾಕ್ತಾ ಇದೀವಿ. ಕಾರ್ಡಮಮ್ ಪೌಡರ್ ಒಂದು ಸ್ವಲ್ಪ ಅಂದಾಜು ಸಾರಿ, ನಾನು ಅಂದಾಜಲ್ಲಿ ಹಾಕ್ತೀನಿ. ಸೊ ಕಾರ್ಡಮಮ್ ಪೌಡರ್ ನಿಮ್ಗೆ ಎಷ್ಟು ಬೇಕೋ ಒಂದು 1/4 ಸ್ಪೂನ್ ಹಾಕಿದ್ರು ನಡೆಯುತ್ತೆ. ಮತ್ತೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಸಪೋಸ್ ಹೂರ್ಣ ಸ್ವಲ್ಪ ಲಿಕ್ವಿಡ್ ತರ ಆಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ಗಸಗಸೆ ಹಾಕೋಬಹುದು. ಗಸಗಸೆ ಹಾಕಿದ್ರೆ ಸ್ವಲ್ಪ ಥಿಕ್ ಅನ್ಸುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು. ಸೊ ಅದು ಆಪ್ಷನಲ್. ಡೆಫಿನೆಟ್ಲಿ. ಸೊ ನಾನೊಂದ್ ಸ್ವಲ್ಪ ಸ್ಲೈಸ್ಡ್ ಆಲ್ಮಂಡ್ಸ್ ಇದೆ, ಅದನ್ನ ಹಾಕ್ತಾ ಇದ್ದೀನಿ. ಒಂಥರ ಚೆನ್ನಾಗ್ ಅನ್ಸುತ್ತೆ, ಬಾಯ್ಗೆ ಸಿಗೋವಾಗ ಚೆನ್ನಾಗ್ ಅನ್ಸುತ್ತೆ. ಒಂದ್ ಸ್ಪೂನ್ ಅಷ್ಟು ಹಾಕೊಂತಾ ಇದ್ದೀನಿ ಸ್ಲೈಸ್ಡ್ ಆಲ್ಮಂಡ್ಸ್. ಗೋಡಂಬಿ ಒಂದ್ ಸ್ವಲ್ಪ ಮುರಿದು ಹಾಕೊಂತಾ ಇದ್ದೀನಿ. ಇಲ್ಲಾಂದ್ರೆ ಅದು ದೊಡ್ಡದಿದ್ರೆ ಕಡುಬು ಕಟ್ಟಕ್ ಕಷ್ಟ ಆಗುತ್ತೆ. ಸೊ ಸ್ಲೈಸ್ ಮಾಡ್ಬಿಟ್ಟು ಹಾಕೊಳ್ಳಿ, ಅಥವಾ ಸಣ್ಣದಾಗಿ ಕ್ರಶ್ ಮಾಡ್ಬಿಟ್ಟು ಹಾಕೊಳ್ಳಿ ಡ್ರೈ ಫ್ರೂಟ್ಸ್ನ. ಒಂಚೂರೇ ಚೂರು, ಒಂದು ಅರ್ಧ ಸ್ಪೂನು ಗಸಗಸೆ ಇನ್ನೊಂದ್ ಸ್ವಲ್ಪ ನೋಡ್ಕೊಂಡು ಹಾಕ್ತೀನಿ. ಗ್ರೈಂಡ್ ಮಾಡಿದ್ಮೇಲೆ ನೋಡ್ತೀನಿ ಆ ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ. ಸ್ವಲ್ಪ ತೆಳ್ಳಗ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಗಸಗಸೆ ಹಾಕೊಂತೀನಿ. ಗಸಗಸೆ ಜಾಸ್ತಿ ಹಾಕೋಬೇಡಿ, ಆಮೇಲೆ ಫುಲ್ ಮಂಪುರ್ ಬಂದ್ಬಿಡತ್ತೆ. ಹೌದು, ಗಸಗಸೆ ಪಾಯಸ ತರ. ಹೌದು, ಗಸಗಸೆ ಪಾಯಸ ಕುಡಿದ್ರೆ ನಿದ್ದೆ ಬರತ್ತಲ್ವಾ, ಸೊ ಗಸಗಸೆ ಹಂಗೆ ಇಟ್ ವಿಲ್ ಮೇಕ್ ಯು ಡ್ರೌಸಿ. ಅದ್ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಐ ಥಿಂಕ್ ಇದು ಇವಾಗ ಆಗಿದೆ ಹೂರ್ಣ. ಸ್ವಲ್ಪ ಆರಕ್ ಬಿಟ್ಬಿಡೋಣ. ಆರಕ್ ಬಿಟ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಸ್ಟೆಪ್ 2 ಏನಂದ್ರೆ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಸ್ವಲ್ಪ ನೀರಲ್ಲಿ ಉಕ್ಕರ್ಸ್ಕೊಳ್ಳೋದು ಅಂದ್ರೆ ಈಗ ಮುದ್ದೆ ಮಾಡ್ತೀವಲ್ಲ, ಸಮಥಿಂಗ್ ಸಿಮಿಲರ್ ಟು ದ್ಯಾಟ್. ಸೊ ಅವಾಗ ನಮ್ಗೆ ಏನಂದ್ರೆ ಕಡುಬು ಮಾಡ್ಕೊಳಕ್ಕೆ, ಅದು ಲಟ್ಟಿಸ್ಕೊಳಕ್ಕೆ ಅಥವಾ ತಟ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ದಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್. ಸೊ ಒಲೆ ಹಚ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ಪು ಮೈದಾ ತಗೊಂಡಿದ್ದೀನಿ. ಮೈದಾ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಯಾಕಂದ್ರೆ ಅದು ಅದು ಬೈಂಡಿಂಗ್ ಬರೋದಕ್ಕೆ ಯೂಸ್ ಮಾಡ್ತಾ ಇರೋದು. ಸೊ ಇದಕ್ಕೆ ನಾನು 1 ಕಪ್ ನೀರ್ ತಗೊಂಡಿದ್ದೀನಿ. ಸೊ ಸ್ವಲ್ಪನೇ ಸಾಕು, ಮುದ್ದೆ ಮಾಡೋ ತರನೇ. ಬೇಕಾದ್ರೆ ಸ್ವಲ್ಪ ಮೇಲ್ ಹಾಕೋಬಹುದು, ಇಟ್ ಡಿಪೆಂಡ್ಸ್. ಸೊ ಇವಾಗ ನೀರ್ ಕುದೀತಾ ಇದೆ, ನೀರ್ ಕಾಯ್ತಾ ಇದೆ. ಒಂಚೂರು ಉಪ್ಪು ಹಾಕ್ತೀನಿ, ಅದು ಹಾಕ್ತಾರೆ ಜನರಲಿ. ಸೊ ಸ್ವೀಟ್ಸ್ಗೂ ಉಪ್ಪು ಹಾಕ್ತಾರೆ, ವಿಯರ್ಡ್ ಅನ್ಸುತ್ತೆ, ಬಟ್ ಎಸ್. ಸೊ ಒಂದ್ ಚಿಟಿಕೆ ಉಪ್ಪು ಹಾಕ್ತಾ ಇದೀನಿ, ಅದೊಂದ್ ಸ್ವಲ್ಪ ಕುದೀಲಿ. ಆಕ್ಚುಲಿ ನಾವು ಅವಲಕ್ಕಿ ಮಾಡಿದಾಗ್ಲೂ ಮೇಲ್ಗಡೆ ಒಂದ್ ಸ್ವಲ್ಪ ಉಪ್ಪು ಸಕ್ಕರೆ ಉದುರಿಸ್ತೀವಿ, ಅದಕ್ಕೆ ಉಪ್ಪು ಹಾಕಿರ್ತೀವಿ. ಹಂಗೆ ಎಷ್ಟೊಂದು ಫುಡ್ ಐಟಮ್ಸ್ ಅಲ್ಲಿ ಇವಾಗ ದೋಸೆ ಹಿಟ್ಟು ಮಾಡಿದಾಗ್ಲೂ ಅಷ್ಟೇ. ಹೌದು, ಸಕ್ಕರೆ ಹಾಕ್ತಾರೆ, ಉಪ್ಪಿಟ್ಟಿಗೂ ಹಾಕ್ತಾರೆ. ನಮ್ಮೂರ್ ಸೈಡ್ ಅಲ್ಲ, ಉಪ್ಪಿಟ್ಗುನು ಸ್ವಲ್ಪ ಸಕ್ಕರೆ ಹಾಕ್ತಾರೆ. ಮತ್ತೆ ದೋಸೆ ಹಿಟ್ಟಿಗೆ ಉಪ್ಪು ಸಕ್ಕರೆ ಎರಡೂ ಹಾಕ್ತಾರೆ. ಸೊ ಐ ಥಿಂಕ್ ಅದು ಏನೋ ಒಂಥರ ಟೇಸ್ಟ್ ಬೇರೆ. ಹೌದು, ಸೊ ಟೇಸ್ಟ್ ಹೆಂಗ್ ಕಂಪ್ಲೀಟ್ ಆಗತ್ತೆ ಅಂದ್ರೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರ್ಬೇಕು, ಕಹಿ ಎಲ್ಲ ಇದ್ರೇನೆ ಟೇಸ್ಟ್. ಸೊ ಹಾಗೆ, ಸೊ ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ಇದು ನೀರ್ ಕುದಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಅಕ್ಕಿ ಹಿಟ್ಟು ಹಾಕೋಬೇಕು ಪೂರ್ತಿ, ಆಮೇಲೆ ಮೈದಾ ಹಿಟ್ಟನ್ನು ಹಾಕೋಬೇಕು. ಎಲ್ಲ ಚೆನ್ನಾಗಿ ಕಲಸಿ ಮುದ್ದೆ ಕನ್ಸಿಸ್ಟೆನ್ಸಿಗೆ ತರಬೇಕು.
ಸೊ ದಟ್ ಈಸ್ ದ ನೆಕ್ಸ್ಟ್ ಪ್ರೊಸೀಜರ್. ಹಂಗೆ ನಮ್ಮ ಅಜ್ಜಿ ಆಕ್ಚುಲಿ ಅಕ್ಕಿ ಮುದ್ದೆ ಮಾಡೋರು. ಬಿಕಾಸ್ ನಂಗೆ ಯಾವಾಗ ತುಂಬಾ ಚಿಕ್ಕ ಹುಡುಗಿ ಇದೆ, ನಮ್ಮ ನನ್ಗೆ ಇದು ರಾಗಿ ಮುದ್ದೆ ತಿನ್ನಕ್ಕೆ ಬರ್ತಿರ್ಲಿಲ್ಲ, ನುಂಗಕ್ ಗೊತ್ತಾಗ್ತಿರ್ಲಿಲ್ಲ, ಕಚ್ತಾ ಇದ್ದೆ. ಆಮೇಲೆ ನಮ್ಮ ಅಜ್ಜಿ ನಂಗೆ ಅಕ್ಕಿ ಮುದ್ದೆ ಮಾಡ್ಕೊಡೋರು. ಆಮೇಲೆ ರಾಗಿ ಮುದ್ದೆಗೆ ಟ್ರಾನ್ಸಿಷನ್ ಆಗಿದ್ದು. ರಿಮೆಂಬರ್ ದಟ್. ಯಾ ನೈಸ್. ಸೊ ಇವೆಲ್ಲ ಟ್ರೆಡಿಷನಲ್ ಅಡ್ಗೆಗಳು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡ್ತಾ ಇದ್ರು. ನಮ್ಮಮ್ಮ ಈಗ್ಲೂ ಮಾಡ್ತಾರೆ. ಸೊ ಅದು ನಮ್ಗೆ ಪಾಸ್ ಆನ್ ಆಗಿದೆ. ಅಂಡ್ ಆಕ್ಚುಲಿ ಇದನ್ನ ಬೇರೆ ಬೇರೆ ಹಬ್ಬಕ್ ಮಾಡ್ತಾರೆ. ನನಗೆ ನಮ್ಮಲ್ಲಿ ತಬ್ಬಲ್ ಗಡ್ಬು ಅಂತಾರೆ. ಇವಾಗ ಇಡ್ಲಿ ತರ ಬಟ್ ಉದ್ದ ಇಡ್ಲಿ ಮಾಡ್ತಾರೆ, ಅದಕ್ಕೆ ತಬ್ಬಲ್ ಗಡ್ಬು ಅಂತಾರೆ. ಅವತ್ ಏನ್ ಮಾಡ್ತಾರೆ, ತಬ್ಬಲ್ ಗಡ್ಬು ಮಾಡಿದಾಗ ಈ ಸಿಹಿ ಕಡ್ಬುನು ಮಾಡ್ತಾರೆ. ಸೊ ಅದ್ ಕಾಂಬಿನೇಷನ್ ನಮ್ಮಲ್ಲಿ ತಬ್ಬಲ್ ಗಡ್ಬು ಚಟ್ನಿ ಮತ್ತೆ ಸಿಹಿ ಕಡ್ಬು ಕಾಂಬಿನೇಷನ್. ಸೊ ನಮ್ಮನೇಲಿ ನಾಗರ ಪಂಚಮಿಗ್ ಮಾಡ್ತಾರೆ. ಯೂಶಲಿ ನಾಗರ ಪಂಚಮಿಗೆ ಫ್ರೈಡ್ ಏನು ಮಾಡಬಾರ್ದು, ಒಗ್ಗರಣೆ ಹಾಕ್ಬಾರ್ದು, ಆತರ ಎಲ್ಲ ರೂಲ್ಸ್ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ಶಾವ್ಗೆ ಎಲ್ಲ ತಿನ್ನಲ್ಲ ಅವತ್ತು ನಾಗರ ಪಂಚಮಿ ದಿನ. ಸೊ ಏನಾದ್ರು ಸ್ಟೀಮ್ಡ್ ತಿನ್ಬೇಕು ಅಂತ ಹೇಳಿ ಈ ತರ ಇದು ಏನೋ ಖಾರದ ಕಡುಬು ಮಾಡ್ತಾರೆ, ಸಿಹಿ ಕಡುಬು ಮಾಡ್ತಾರೆ. ಬಟ್ ನಮ್ಗ ಅಷ್ಟ್ ಖಾರದ ಕಡುಬು ಇಷ್ಟ ಆಗಲ್ಲ. ಸೊ ನುಚ್ಚಿನುಂಡೆ ಮಾಡ್ಕೊಂತೀವಿ, ಹಾಗೆ ಸ್ವೀಟ್ ಕಡುಬು ಮಾಡ್ಕೊಂತೀವಿ. ನಮ್ಮಲ್ಲಿ ಅದೇ ಇಡ್ಲಿ, ಐ ರಿಯಲಿ ಲವ್ ದಟ್ ಇಡ್ಲಿ. ಐ ಮಿಸ್ ಅದನ್ನ ಹೆಂಗೇನೆ ಬಾಳೆ ಎಲೆಯಲ್ಲಿ ಕರೆಕ್ಟ್ ಹಾಕ್ಬಿಟ್ಟು ಮಾಡ್ತಾರೆ, ಆ ತರನು ಮಾಡ್ತಾರೆ. ಸೊ ನಮ್ ಮಂಗಳೂರು ಸೈಡ್ ಎಲ್ಲ ಏನ್ ಮಾಡ್ತಾರೆ, ಅರ್ಶನದ ಎಲೆ ಯೂಸ್ ಮಾಡ್ತಾರೆ. ಮತ್ತೆ ಅಕ್ಕಿ ಹಿಟ್ಟಿರತ್ತಲ್ವಾ, ದೋಸೆ ಹಿಟ್ ತರ ತುಂಬಾ ತೆಳ್ಳಗ್ ಮಾಡ್ಕೊಂಡು ಅದನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಮಧ್ಯ ಹೂರ್ಣ ಇಟ್ಟು ಹಿಂಗ್ ಮಡ್ಚಿ ಅದನ್ನೇ ಇಡ್ತಾರೆ. ಇದು ಸ್ಟೀಮ್ ಆಗಕ್ಕೆ ಬಿಡ್ತಾರೆ. ಅದ್ ಸ್ವಲ್ಪ ಬೇರೆ ತರ. ಸೊ ಅದು ಅವ್ರ ಆ ಸೈಡ್ ಮಾಡೋದು. ಸೊ ನಮ್ ಬೆಂಗಳೂರು ಸೈಡು ಈ ತರ ಮಾಡ್ತಾರೆ. ಸೊ ಇದೊಂದ್ ಸ್ವಲ್ಪ ಬಿಸಿ ಆಗಿದೆ. ಇವಾಗ ನಮ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀರ್ ಬಿಸಿ ಆಗಿದೆ. ಅಕ್ಕಿ ಹಿಟ್ಟು ತಗೊಂತಾ ಇದ್ದೀನಿ. ಅಕ್ಕಿ ಹಿಟ್ಟು ಪೂರ್ತಿ ಹಾಕ್ತಾ ಇದ್ದೀನಿ. ಆಮೇಲೆ ಮೈದಾ ಹಿಟ್ಟು ತಗೊಂತಾ ಇದ್ದೀನಿ, ಅದನ್ನು ಪೂರ್ತಿ ಹಾಕ್ತಾ ಇದ್ದೀನಿ. ಸೊ ಇದನ್ನ ನೀಟಾಗಿ ಕಲಿಸ್ಬೇಕು. ಏನ್ ಬೇಕಾ ಬೇಡಪ್ಪ, ಅವ್ರಿಗೆಲ್ಲ ಹೇಳು ಹಾಯ್ ಅನ್ನು. ಹಾಯ್ ಹೇಳು ಎಲ್ರಿಗೂ ಹಾಯ್ ಅನ್ನು. ಹಾಯ್. ಅಡ್ಗೆ ಮಾಡೋದು ಹೇಳ್ಕೊಡ್ತಾರೆ ನಮ್ ಪುಟಾಣಿ ಶೆಫ್. ಇಲ್ಲಿ ಇವಾಗ ಫ್ರೂಟ್ಸ್ ಅಂಡ್ ವೆಜೀಸ್ ಕಟ್ ಮಾಡೋದು ಹೇಳ್ಕೊಡ್ತಾರೆ ಹೆಂಗೆ ಅಂತ. ಸೊ ಇದು ಕೈ ಬಿಡ್ದಿರ ಕಲಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡತ್ತೆ. ಸೀದೋಗಕ್ ಬಿಡ್ಬೇಡಿ. ದಟ್ ಈಸ್ ಅ ಟ್ರಿಕ್ಕಿ ಪಾರ್ಟ್. ಓಕೆ, ನಾವೀಗ ಅಕ್ಕಿ ಹಿಟ್ಟನ್ನ ಉಕ್ಕರ್ಸ್ಕೊಂಡಿದೀವಿ. ಈ ಕನ್ಸಿಸ್ಟೆನ್ಸಿ ಬಂದಿದೆ. ಉಕ್ಕರ್ಸ್ಕೊಂಡಿದ್ದಾಯ್ತು. ಇವಾಗ ಅದನ್ನ ನಾವು ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಂಡು ಆಮೇಲೆ ಉಂಡೆ ಮಾಡಿ ಕಡ್ಬು ಮಾಡಕ್ ರೆಡಿ ಆಗ್ತಾ ಇದೀವಿ. ಸೊ ಅದಕ್ ಮುಂಚೆ ಫಸ್ಟ್ ತಟ್ಟೆಗೆ ತುಪ್ಪ ಹಚ್ಕೊಂತಾ ಇದೀನಿ, ಅದ್ ಅಂಟಬಾರ್ದು ಅಂತ ಹೇಳಿ. ಆಮೇಲೆ ಅರ್ಚಿ ಹೂರ್ಣ ರುಬ್ಕೋಬೇಕು, ಅದ್ ಮರ್ತ್ ಹೋಗಿದೀವಿ. ಸೊ ಅದೇ ಇಂಪಾರ್ಟೆಂಟ್, ಹೂರ್ಣ ತುಂಬೋದು. ಸೊ ಇವಾಗ ಇದನ್ನ ನಾದ್ಕೊಂತ ಇರ್ತೀನಿ ನಾನು. ಅಷ್ಟಲ್ಲಿ ನನ್ಗೆ ಅದನ್ನ ರುಬ್ಕೊಡ್ತೀನಿ. ರುಬ್ಬೋದು ಅಂದ್ರೆ ಜಸ್ಟ್ ಅದನ್ನ ಕ್ರಶ್ ಮಾಡೋದಷ್ಟೇ, ಒಂದೆರಡು ಸತಿ ಪಲ್ಸ್ ಮಾಡತ್ತರ ಅಷ್ಟೇ. ಇವಾಗ ಇದನ್ನ ಹಚ್ಕೊಳ್ಳೋದ? ಹಚ್ಕೊಂತೀನಿ. ಸೊ ಇದು ಹಚ್ಕೊಂಡು ಆ ಪಾತ್ರೆಯಲ್ಲಿ ಇರುವಂತ ಹಿಟ್ಟು ಹಾಕೊಳ್ಳೋಣ. ಬಿಸಿ ಇರತ್ತೆ. ಸೊ ನೋಡ್ಕೊಂಡು ಕೈ ಪಕ್ಕದಲ್ಲಿ ತಣ್ಣೀರ್ ಇಟ್ಕೊಳ್ಳಿ, ಇಲ್ಲ ಕೈ ಸುಟ್ಕೊಂತೀರಾ. ತಣ್ಣೀರು ಮತ್ತೆ ತಟ್ಟೆಗೆ ತುಪ್ಪ ಹಚ್ಕೊಳ್ಳಿ. ಹೌದು, ಹಚ್ಕೊಂಡು ಕೈ ಒದ್ದೆ ಮಾಡ್ಕೊಂಡು ಚೆನ್ನಾಗಿ ನಾದಿ, ಇಲ್ಲಾಂದ್ರೆ ಕೈ ಸುಟ್ಟು ಹೋಗತ್ತೆ. ಆಕ್ಚುಲಿ ಬಿಸಿ ಇದೆ, ಸ್ವಲ್ಪ ಆರ್ಲಿ. ಹಂಗೆ ನಾವಿದೆಲ್ಲ ಮಾಡ್ಕೊಂಡು ವಾಪಸ್ ಬರ್ತೀವಿ. ಸೊ ಈಗ ಒಂದ್ಸಲ ಜಸ್ಟ್ ಸ್ಪಿನ್ ಮಾಡ್ಕೊಂಡೆ ಇದನ್ನ, ಸ್ವೀಟ್ ನ. ಮತ್ತೆ ಇದು ಹಿಟ್ಟಿದೆಯಲ್ವಾ, ಅದನ್ನ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದೀನಿ ಉಕ್ಕರ್ಸ್ಬಿಟ್ಟು. ಸೊ ಇವಾಗ ಕಡುಬು ಮಾಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತೀವಿ. ಒತ್ತದಿದೆಯಲ್ಲ, ಅದು ತುಂಬಾ ಟ್ರಿಕಿ ಪಾರ್ಟ್. ಅದಕ್ಕೆ ಲಾಟ್ ಆಫ್ ಪೀಪಲ್ ಮೇ ಬಿ ದೇ ಡೋಂಟ್ ಅಟೆಂಪ್ಟ್ ದಿಸ್. ಯಾಕಂದ್ರೆ ಒತ್ತಕ್ ಕಷ್ಟ, ಅಂಟ್ಕೊಳತ್ತೆ. ಏನಂದೆ ಇನ್ನೊಂದ್ಸಲ. ಸೊ ನಾವು ಅದನ್ನ ಮಾಡಿದ್ವಿ, ಒಂದಷ್ಟು ಅಂಟ್ಕೊಂತು. ಆಮೇಲಿಂದ ವಿ ಡಿಸೈಡೆಡ್ ವಿ ಡೂ ಇಟ್ ವಿತ್ ಹ್ಯಾಂಡ್. ಅಂಡ್ ಅನದರ್ ಥಿಂಗ್ ದಟ್ ವಿ ವರ್ ಟಾಕಿಂಗ್ ಅಲ್ವಾ, ಇದನ್ನ ಶೇಪ್ ನೀವು ಕಡುಬು ಶೇಪ್ ತರ ಮಾಡ್ಕೋಬಹುದು, ಇಲ್ಲ ಮೋದಕ ತರಾನು ಮಾಡ್ಕೋಬಹುದು ಅಲ್ವಾ? ಕರೆಕ್ಟ್, ಹೌದು. ನಾನು 2 ತರಾನು ತೋರ್ಸ್ಕೊಡ್ತೀನಿ. ಇದು ಕಡುಬು ಮೇಕರ್ ತರ ಇದ್ರೆ ಅದು ಈಸಿ. ನೀವು ಸುಮ್ನೆ ಕೈಯಲ್ಲಿ ಹಿಂಗ್ ತಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಹೂರ್ಣ ಹಾಕಿ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಅದೇ ಶೇಪ್ ಬರುತ್ತೆ. ದಟ್ ಈಸ್ ಮಚ್ ಈಸಿಯರ್. ನಮ್ಮ ಹತ್ರ ಅದು ಇವಾಗಿಲ್ಲ, ಸೊ ನಾವು ಕೈಯಲ್ಲೇ ಮಾಡೋದು ನಿಮಗೆ ತೋರಿಸ್ತೀನಿ. ಸೊ
ಸೊ ಫಸ್ಟ್ ಕಡುಬು ಹೇಗೆ ಮಾಡೋದು ತೋರಿಸ್ತೀನಿ, ಆಮೇಲೆ ಮೋದಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಉಂಡೆ ಅದಕ್ಕೆ ಮುಂಚೆ ಫಸ್ಟ್ ಒಂಚೂರು ನಾನು ತುಪ್ಪ ಕೈ ಮಾಡ್ಕೊತಾ ಇದ್ದೀನಿ, ಅವಾಗ ಅಂಟಲ್ಲ. ಸೊ ಫಸ್ಟ್ ತುಪ್ಪದ ಕೈ ಮಾಡ್ಕೊಳ್ಳಿ, ದಟ್ ವಿಲ್ ಬಿ ಮಚ್ ಈಸಿಯರ್. ಕೈ ತುಪ್ಪ ಹಾಕೊಳ್ಳಿ, ಮತ್ತೆ ಅಕ್ಕಿ ಹಿಟ್ಟದು ಉಂಡೆನ ಹಿಂಗೆ ತಟ್ಕೊಳ್ಳಿ, ನೀಟಾಗಿ ತಟ್ಕೊಳ್ಳಿ, ಸೊ ದಟ್ ಅದು ಸ್ಪ್ರೆಡ್ ಆಗಬೇಕು. ನಿಮಗೆ ತುಂಬಾ ದೊಡ್ಡದು ಆಗಲ್ಲ ಇದು, ಯಾಕಂದ್ರೆ ಕೈ ಎಷ್ಟಾಗ್ಲಾ ಇದೆ ಅಷ್ಟು ನನ್ನ ಕೈ ಪುಟ್ಟದು, ಸೊ ತುಂಬಾ ದೊಡ್ಡದಾಗಲ್ಲ. ಮೇ ಬಿ ಐ ಶುಡ್ ಟ್ರೈ. ಹಾ, ಸೊ ಇದನ್ನ ಈ ತರ ತಟ್ಕೊಂತಾ ಇದ್ದೀನಿ. ತಟ್ಕೊಂಡು ಮಧ್ಯ ಒಂದ್ ಸ್ವಲ್ಪ ಹೂರ್ಣ ಇಡ್ತಾ ಇದ್ದೀನಿ. ಸೊ ಹೂರ್ಣ ಇಡ್ತಾ ಇದ್ದೀನಿ ಈ ತರ. ಓಕೆ, ಇವಾಗ ಇದನ್ನ ಮಡ್ಚೋಣ. ಮಡ್ಚಿ ಎಂಡ್ಸ್ ಇದೆಯಲ್ವಾ ಅದನ್ನೆಲ್ಲಾನು ಏನು ಪ್ರೆಸ್ ಮಾಡಿ ಜಾಯಿನ್ ಮಾಡಬೇಕು. ಸೊ ಇದು ಸ್ವಲ್ಪ ಟ್ರಿಕ್ಕಿ ಪಾರ್ಟೇನೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಟಿಮೇಟ್ಲಿ. ಅಂಡ್ ಆಲ್ಸೋ ಬೇಯಿಸ್ಕೊಳ್ಳೋದ್ರಿಂದ ಇಟ್ಸ್ ಅ ಡಿಫ್ರೆಂಟ್ ಟೇಸ್ಟ್. ಯಾಕಂದ್ರೆ ನಾವು ಕರಿತೀವಿ ಅಂತಂದ್ರೆ ಕರ್ದಿದ್ ಕಡುಬು ಅಂದ್ರೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಅದು ಶೇಪ್ ಆಕ್ಚುಲಿ ಒಡ್ದೋಗ್ಬಹುದು, ಆ ಚಾನ್ಸಸ್ ಇರುತ್ತೆ. ಇದ್ರಲ್ಲಿ ಓಕೆ, ಇಟ್ಸ್ ಓಕೆ. ಇಲ್ಲ, ಇದ್ರಲ್ಲೂ ಒಡೆಯುತ್ತೆ. ಹೌದಾ? ಒಡೆಯುತ್ತೆ, ಅದು ಅಕ್ಕಿ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ತುಂಬಾ ತೆಳ್ಳಗ್ ಮಾಡ್ಕೊಂಡ್ರೆ ಒಡೆಯೋ ಚಾನ್ಸಸ್ ಇದೆ, ಬಟ್ ಕಡುಬು ಹೀಗಾಯ್ತು. ನೆಕ್ಸ್ಟ್ ಮೋದಕ ತೋರಿಸ್ತೀನಿ. ನೆಕ್ಸ್ಟ್ ಒಂದು ಮೋದಕ ಮಾಡಕ್ ತೋರಿಸ್ತೀನಿ. ಸೇಮ್ ಪ್ರೊಸೀಜರ್, ಕೈ ತುಪ್ಪ ಹಚ್ಕೊಳ್ಳಿ, ಆಮೇಲೆ ಮತ್ತೆ ತಟ್ಟಿ ಚೆನ್ನಾಗಿ ಅಂಗೈಯಲ್ಲಿ ಈ ಬೆರಳಿಂದ ಅಂಗೈಗೆ ತಟ್ಟಿ. ಸೊ ಸೇಮ್ ಪ್ರೊಸೀಜರು. ಆಮೇಲೆ ದ ದ ದ ದ ತ ತ ಟಮ್ 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 ಅಂತ ಸ್ವೀಟ್ ಹಾಕಿ. कैसा लगा मेरा मजाक? ಸ್ವೀಟ್ ಹಾಕಿ ಮಧ್ಯ. ಆಮೇಲೆ ಎಲ್ಲ ಸೈಡ್ ಇಂದಾನು ಎರಡು ಜಸ್ಟ್ ಪಿಕ್ ಇಟ್ ಅಪ್, ಎಲ್ಲಾ ಕಡೆಯಿಂದಾನು ಹೀಗೆ ತಗೋಬೇಕು. ತಗೊಂಡು ಮೋದಕ ಇಸ್ ಮಚ್ ಈಸಿಯರ್. ಕಡುಬಿಗಿಂತ ಮೋದಕ ಈಸಿ. ಒಂದ್ ಒಳ್ಳೆ ಗೋಪುರ ತರ ಮಾಡೋದು ಬೇಸಿಕ್. ಆಕ್ಚುಲಿ ಮೋದಕನೇ ಮಾಡ್ಕೊಳ್ಳಿ, ಇದು ಮಚ್ ಈಸಿಯರ್. ಆಕ್ಚುಲಿ ಮೋದಕ ಮಾಡ್ಕೊಂಡು ನೀವ್ ಅದನ್ನ ತಗೊಂಡ್ ಹೋಗಿ ನಮ್ಮ ಗಣೇಶನ್ ಮುಂದೆ ಇಟ್ಟು ಆಶೀರ್ವಾದ ತಗೊಳ್ಳಿ, ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಅಂಡ್ ಸಿಹಿ ಸ್ವೀಟ್ ಕೂಡ ತಿಂದಂಗ ಆಗುತ್ತೆ. ಗೌರಿ ಗಣೇಶ ಹಬ್ಬ ಬರ್ತಿದೆ, ಯು ಕ್ಯಾನ್ ಟ್ರೈ ದೀಸ್ ಥಿಂಗ್ಸ್. ಸುಮ್ನೆ ಕೂತ್ಕೊಂಡಿರೋ ಬದಲು ನಾನು ಒಂದು 2 ಮಾಡೋಣ ಅಂತ. ಆಮೇಲೆ ನೀವೆಲ್ಲ ಅನ್ಕೋಬಾರ್ದಲ್ಲ ನಂಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ನೀವು ಮೋದಕ ಟ್ರೈ ಮಾಡಿ, ನಾನು ಕಡುಬು ಮಾಡ್ತೀನಿ. ಎಸ್, ನೀವ್ ಆಕ್ಚುಲಿ ಹೇಳಿದ್ ಕರೆಕ್ಟ್. ನಿಮ್ ಕೈ ಚಿಕ್ಕದು, ನನ್ ಕೈ ದೊಡ್ಡದು. ಸೊ ನಿಮ್ಮ ಅಂಗೈ ಎಷ್ಟಾಗ್ಲ ಇದೆ ಅಷ್ಟು ದೊಡ್ಡ ಮೋದಕ ಅಥವಾ ಕಡುಬು ಆಗುತ್ತೆ. ಅವಾಗ ಹೂರ್ಣನು ಜಾಸ್ತಿ ಬೇಕಾಗ್ಬೋದೇನೋ. ಹೌದು. ಸೊ ನಾನ್ ಕಡುಬು ಮಾಡ್ತಾ ಇದ್ದೀನಿ, ಅರ್ಚಿ ಮೋದಕ ಮಾಡ್ತಾ ಇದ್ದಾರೆ. ಸೊ ನಾವು ಹೂರ್ಣ ಇದ್ದಷ್ಟು ಮಾಡ್ಕೊಂತೀವಿ. ಎಕ್ಸ್ಟ್ರಾ ಹಿಟ್ಟು ಉಳಿದ್ರೆ ನಾವ್ ಅದನ್ನ ಅಕ್ಕಿ ರೊಟ್ಟಿ ತರ ತಟ್ಕೋಬಹುದು. ನಿಮ್ಗೆ ಚಿಕ್ಕಮಂಗ್ಳೂರ್ ಸೈಡು, ಮಲ್ನಾಡ್ ಸೈಡ್ ಎಲ್ಲ ಅಕ್ಕಿ ರೊಟ್ಟಿ ಮಾಡ್ತಾರಲ್ವಾ, ಅದ್ ಹೀಗೆ ಮಾಡೋದು, ಉಕ್ಕರ್ಸ್ಬಿಟ್ಟು ಮಾಡ್ತಾರೆ. ಸೊ ಆತರ ನೀವು ರೊಟ್ಟಿ ಮಾಡ್ಕೋಬಹುದು. ನಮ್ಮಲ್ಲಿ ಬಕ್ರಿ ರೊಟ್ಟಿ ಅಂತ ಫಾರ್ ಸಮ್ ರೀಸನ್, ಬಟ್ ಇಟ್ಸ್ ನಾಟ್ ನಾನ್ ವೆಜ್. ಬಕ್ರಿ ರೊಟ್ಟಿ ಅಂತಾರೆ ಅಕ್ಕಿ ರೊಟ್ಟಿಗೆ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಂದ್ರೆ ಬದನೆಕಾಯಿ ಪಲ್ಯ, ಇಲ್ಲ ಅಂದ್ರೆ ಕ್ಯಾಪ್ಸಿಕಮ್ ಅಂದ್ರೆ ದಪ್ಪಮೆಣಸಿನ್ಕಾಯ್ದು ಪಲ್ಯ ಮಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಅವರೆಕಾಳ್ದು ಬೇಯಿಸ್ಕೊಂಡು ಮಾಡ್ತಾರೆ. ನಮ್ಮ ಅಮ್ಮ ಮಾಡ್ತಾರೆ, ನಂಗೆ ತುಂಬಾ ಇಷ್ಟ. ಮಾಡಕ್ ಗೊತ್ತು, ಆದ್ರೆ ಏನು ಅಂತ ಗೊತ್ತಿಲ್ಲ ನಂಗೆ. ಸೊ ದಟ್ಸ್ ಒನ್ ಥಿಂಗ್ ಯು ಕ್ಯಾನ್ ಟ್ರೈ ಪ್ರಾಬಬ್ಲಿ. ಈಗ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫಿಲ್ಲಿಂಗ್ ಇಡ್ಲಿ ತಟ್ಟೆಲಿ, ಹಬೆಯಲ್ಲಿ ಬೇಯಿಸ್ಕೊಳಕ್ಕೆ ಕಡುಬನ್ನ ರೆಡಿ ಮಾಡ್ತಿದೀವಿ. ಅದಕ್ಕೆ ಮೊದಲು ಫಸ್ಟ್ ನೀವು ತುಪ್ಪ ಮೋಸ್ಟ್ಲಿ ತುಪ್ಪನೇ ಸವರ್ಕೊಂಡ್ರೆ ಐಡಿಯಲ್. ಹೌದು, ಸ್ವೀಟ್ ಅಲ್ವಾ, ಈಸಿಯರ್. ಈಗ ನಾವೆಲ್ಲ ಮಾಡ್ಕೊಂಡಾಗಿದೆ, ಕಡುಬು ಮಾಡಿದೀವಿ, ಹಾಗೆ ಒಂದ್ ಸ್ವಲ್ಪ ಮೋದಕನು ಮಾಡ್ಕೊಂಡಿದೀವಿ. ಸೊ 2 ತರಾನು ಇರ್ಲಿ ಅಂತ. ಸೊ ಇವಾಗಿದ್ನ ನಾವು ಹಬೆಯಲ್ಲಿ ಬೇಯಕ್ ಇಡ್ತೀವಿ ಕುಕ್ಕರ್ ಅಲ್ಲಿ. ಇಡ್ಲಿ ಮೇಕರ್ ಇದ್ರೆ ನೀವು ಇಡ್ಲಿ ಮೇಕರ್ ಅಲ್ಲಿ ಮಾಡ್ಕೋಬಹುದು, ಇಲ್ಲ ಅಂತ ಅಂದ್ರೆ ನೀವು ಕುಕ್ಕರ್ ಅಲ್ಲಿ 15 ನಿಮಿಷ ಇಡ್ಬೇಕಾಗತ್ತೆ. ನೋಡಿ 15 ನಿಮಿಷ ಆದ್ಮೇಲೆ ಒಂದ್ಸತಿ ತೆಗೆದ್ ನೋಡಿ. ಇನ್ನ ಸ್ವಲ್ಪ ಬೇಯ್ಬೇಕು ಅನ್ಸಿದ್ರೆ ನಾನು ಸ್ವಲ್ಪ ತಿಡಿ, ಇಲ್ಲ ಅಂದ್ರೆ 15 minutes ಇಸ್ ಮೋರ್ ದೆನ್ ಸಫಿಶಿಯಂಟ್. ಓಕೆ, ನಾವಿವಾಗ ಇಟ್ಬಿಟ್ಟು ದೆನ್ ಅದೆಲ್ಲ 15 ನಿಮಿಷ ಮುಗಿದ್ಮೇಲೆ ವೆಲ್ಕಮ್ ಬ್ಯಾಕ್. ಫೈನಲ್ ಔಟ್ಪುಟ್ ರೆಡಿ ಇದೆ.
ಹಿಯರ್ ಯು ಸಿ ಒದ್ದೆ ಕಡುಬು. ಮತ್ತೆ ಕಡ್ಬು ಮೋದ್ಕ ಏನಾದ್ರೂ ಕರೀರಿ ಸ್ವೀಟು. ಸೊ ಇವಾಗ ಟ್ರೈ ಮಾಡೋ ಟೈಮ್ ಬಂತು. ಎಸ್, ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೇಕು. ಎಸ್, ಸೊ ಕಡುಬು ಹಾಕ್ಲಾ? ಹಾಕಿ ಹಾಕಿ, ನಾನು ತುಪ್ಪ ಹಾಕ್ತೀನಿ. ತುಪ್ಪ ಮೈ ಫೇವ್ರೇಟ್ ಅಲ್ಲ. ಸೊ ನಾವು ಒಂದೊಂದು ಮೋದ್ಕ ಟ್ರೈ ಮಾಡ್ತೀವಿ, ಚಿಕ್ಕದಿರೋದ್ರಿಂದ ಈಸಿಯಾಗಿ ತಿನ್ಬೋದು. ತಿನ್ಬೋದು. Here we go. ಸೋ ಗುಡ್. It's actually very good. ಇದನ್ನ ಹಿಂಗೆ ಬಾಯಿಗೆ ಹಾಕೊಂಡ್ಬಿಡ್ತೀನಿ. ವೆರಿ ವೆರಿ ನೈಸ್. ಯಮ್ಮಿ ಯಮ್ಮಿ. ಆಕ್ಚುಲಿ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಇದು. ಸೊ ಇವಾಗ ಹೋಗಿ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತೀನಿ. ಹಿ ಈಸ್ ಅ ಲಿಟಲ್ ಆಫ್ ಕ್ಯಾಮ್ರಾ. ಹಿ ಡಸ್ ನಾಟ್ ಲೈಕ್ ಕಮಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಬಟ್ I have my daughter who's going to test this and tell us. Hopefully she can tell. Let's see. Do you want to eat? ವಿಯರ ಪೇಪು. ಚೂರು ಚೂರು ಸ್ವೀಟ್ ತಿನ್ನಲ್ವಾ? ಅವ್ರ ಅಪ್ಪನ್ ತರಾನೇ ಇವಳು. ಇವರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ನಾವ್ ತಿಂದ್ವಿ, ಇನ್ನೂ ತಿನ್ನಕ್ ಬಾಕಿ ಇದೆ. ಸೊ ವಿಲ್ ಕಂಟಿನ್ಯೂ ವಿತ್ ಇಟ್. ಅಂಡ್ ನೀವು ಎಲ್ಲ ಗಣೇಶ ಹಬ್ಬಕ್ಕೆ ಮೋದ್ಕ ಮಾಡಿ, ಕಡುಬು ಮಾಡಿ ಅಂಡ್ ಟ್ರೈ ಮಾಡಿ ಹೇಳಿ ಹೇಗ್ ಬಂತು ಅಂತ. ನಮಗೂ ತುಂಬಾನೇ ಮಾಡೋ ಕೆಲಸ ಇದೆ ಗಣೇಶ ಹಬ್ಬಕ್ಕೆಲ್ಲ. ಸೊ ವಿಲ್ ಆಲ್ಸೋ ಗೋ ಅಹೆಡ್ ವಿತ್ ದಟ್. Thank you so much for watching this video. And if you like this video, please share, like, comment, subscribe, and hit the bell icon for more such better videos and amazing videos. Hope nimgelrigu nanna content ishta agtide anta ankoltini. Thank you so much for watching and love you guys. Bye. Thank you.